ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 22/7/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 33/1968. ಮಧುರ ಮಕ್ಕಳೇ, ಈ ಸಂದೇಶ ಎಲ್ಲರಿಗಾಗಿ ಇದೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ತಂದೆ ಪತಿತ ಪಾವನಾಗಿದ್ದಾರೆ. ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಒಂದು ಧರ್ಮದ ಸ್ಥಾಪನೆಯಾಗುತ್ತದೆ. ಎಲ್ಲ ಧರ್ಮದವರು ಒಂದಾಗುತ್ತಾರೆ ಎಂದು ಅರ್ಥ ಅಲ್ಲ. ಆ ರೀತಿ ಆಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರು ತಮ್ಮ ಮನಸ್ಸಿಗೆ ತಾವೇ ಪ್ರಶ್ನೆ ಮಾಡಿಕೊಳ್ಳಿರಿ, ನಾನು ಪ್ರತಿದಿನ ಮುರುಳಿ ಓದುತ್ತಿದ್ದೇನಾ ಅಥವಾ ನನ್ನ ನಶೆಯಲ್ಲಿ ನಾನು ಇದ್ದೇನಾ? ಒಂದು ದಿನವೂ ಸಹ ಮುರುಳಿ ಓದುವುದಿಲ್ಲ ಎಂದರೆ ಆಗ ಆಬ್ಸೆಂಟ್ ಆಗುತ್ತದೆ. ಪ್ರತಿದಿನ ಓದುವಂತಹ ವಿದ್ಯಾರ್ಥಿಗಳು ಎಂದು ಆಬ್ಸೆಂಟ್ ಆಗಬಾರದು. ಎಚ್ಚರಿಕೆ ಸಿಗದೇ ಇದ್ದರೆ ಒಂದಲ್ಲ ಒಂದು ವಿಕರ್ಮ ಆಗುತ್ತಾ ಇರುತ್ತದೆ. ಮನಸ್ಸಿನಲ್ಲಿ ನಡೆದ ವಿಚಾರಗಳಿಗೆ ಪಾಪ ಆಗುವುದಿಲ್ಲ, ಆದರೆ ಕರ್ಮಣದಲ್ಲಿ ಬಂದಾಗ ಪಾಪ ಆಗುತ್ತದೆ. ಮನಸ್ಸಿನಲ್ಲಿ ಬಹಳಷ್ಟು ಬಿರುಗಾಳಿಗಳು ಬರುತ್ತವೆ. ಅವು ನಿಮ್ಮನ್ನು ಕೆಳಗೆ ಬೀಳಿಸುವುದಕ್ಕಾಗಿ ಬಿರುಗಾಳಿಗಳು ಬರುತ್ತವೆ. ಕರ್ಮೇಂದ್ರಿಯಗಳಿಂದ ಯಾವುದೇ ಕೆಟ್ಟ ಕರ್ಮ ಮಾಡಬಾರದು. ಎಲ್ಲಕ್ಕಿಂತ ದೊಡ್ಡದು ಕಾಮವಿಕಾರ ಆಗಿದೆ. ಕಾಮವಿಕಾರ ನಿಮ್ಮನ್ನು ಕೆಳಗೆ ಬೀಳಿಸಿದಾಗ ಅದು ನಿಮ್ಮ ಎಲ್ಲ ಸಂಪಾದನೆಯನ್ನು ಹಾಳು ಮಾಡುತ್ತದೆ. ಮತ್ತೆ ಹೊಸದಾಗಿ ಪ್ರಯತ್ನ ಪಡಬೇಕಾಗುತ್ತದೆ. ಆದ್ದರಿಂದ ತಂದೆ ಏಣಿಯನ್ನು ಮೇಲೆ ಹತ್ತಿಸುತ್ತಿದ್ದಾರೆ. ಅದಕ್ಕೆ ತಂದೆ ಹೇಳಿದ್ದರು, ಸಹೋದರ ಸಹೋದರಿ ಎಂದು ತಿಳಿದುಕೊಳ್ಳಿರಿ. ಆದರೆ ಈ ರೀತಿ ದೃಷ್ಟಿಯಲ್ಲೂ ಸಹ ಕೆಲವೊಮ್ಮೆ ಮಕ್ಕಳು ಹಾನಿಯನ್ನುಂಟು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಈಗ ತಂದೆ ಹೇಳುತ್ತಿದ್ದಾರೆ, ಸಹೋದರ ಸಹೋದರ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ. ತಂದೆಯ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ನಾವು ತಂದೆಯ ಹತ್ತಿರ ಹೋಗುತ್ತೇವೆ. ದೇಹ ಅಭಿಮಾನ ಸಮಾಪ್ತಿ ಮಾಡಿಕೊಳ್ಳಬೇಕು. ನಾವು ಈ ರೀತಿ ದೇಹವನ್ನು ತ್ಯಾಗ ಮಾಡಬೇಕು. ಹೇಗೆ ಸರ್ಪ ತನ್ನ ಪೊರೆಯನ್ನು ಬಿಡುತ್ತದೆ, ಅದೇ ರೀತಿ ನಾವು ಬಿಡಬೇಕು. ಸನ್ಯಾಸಿಗಳು ಸಹ ಬ್ರಹ್ಮ ತತ್ವದಲ್ಲಿ ಲೀನ ಆಗುವುದಕ್ಕೋಸ್ಕರ ಈ ರೀತಿ ತಪಸ್ಸು ಮಾಡುತ್ತಾ ಕುಳಿತಿದ್ದಂತೆ ಶರೀರ ಬಿಡುತ್ತಾರೆ. ಆದರೆ ಬ್ರಹ್ಮ ತತ್ವದಲ್ಲಿ ಯಾರೂ ಹೋಗಲು ಸಾಧ್ಯವಿಲ್ಲ. ಹೇಗೆ ಕಾಶಿ ಕಲ್ವಟ್ನಲ್ಲಿ ಹೋಗಿ ಬಾವಿಯಲ್ಲಿ ಬೀಳುವುದರಿಂದ ನಮ್ಮ ಪಾಪ ಭಸ್ಮ ಆಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಜನನ ಮರಣ ಚಕ್ರದಲ್ಲಿ ಮತ್ತೆ ಬರಲೇಬೇಕು. ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ಬ್ರಹ್ಮಾಂಡಕ್ಕೆ ಹೋಗುವುದಕ್ಕೋಸ್ಕರ ಅವರು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ದೇಹಾಭಿಮಾನ ಆಗುತ್ತದೆ, ಆದರೆ ಆತ್ಮ ಉಳಿಯುತ್ತದೆ. ಇದರಿಂದ ಶಾಂತಿ ಸಿಗುತ್ತದೆ. ತಂದೆನೇ ಬಂದು ನಮಗೆ ಶಾಂತಿಯ ದಾರಿಯನ್ನು ತೋರಿಸುತ್ತಿದ್ದಾರೆ. ಅವರಿಗೆ ನಾವು ಸಹ ಮತ್ತೆ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎನ್ನುವುದು ಗೊತ್ತಿಲ್ಲ. ಒಳ್ಳೆ ಸ್ಥಿತಿಯುಳ್ಳಂಥ ನಾವು ಸಹ ಮತ್ತೆ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎನ್ನುವುದು ಅವರಿಗೆ ಗೊತ್ತಿಲ್ಲ. ಯಾರು ಒಳ್ಳೆಯ ಸ್ಥಿತಿಯಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೆ ಅವರ ಮಹಿಮೆ ಬಹಳ ಚೆನ್ನಾಗಿ ಆಗುತ್ತದೆ. ಅದರಲ್ಲಿಯೇ ಶಕ್ತಿ ಇದೆ. ತಾನಾಗಿಯೇ ಎಲ್ಲವೂ ಸಿಗುತ್ತದೆ. ಅದು ಭಕ್ತಿ ಮಾರ್ಗ ಆಗಿದೆ. ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ. ನೀವು ಈ ರೀತಿ ಹೂಗಳಾಗಬೇಕಾಗಿದೆ. ತಮ್ಮನ್ನು ತಾವು ನೋಡಿಕೊಳ್ಳಿರಿ. ನಾನು ಎಷ್ಟರ ಮಟ್ಟಿಗೆ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ. ಅನ್ಯರನ್ನೂ ಸಹ ತಮ್ಮ ಸಮಾನ ಮಾಡಿಕೊಳ್ಳಬೇಕು. ಸರ್ವಿಸ್ ಮಾಡಬೇಕು. ಒಳ್ಳೆ ಸೇವಾದಾರಿ ಮಕ್ಕಳು ಬಾಬನ ಸೇವೆ ಮಾಡುವುದಕ್ಕಾಗಿ ಸದಾ ಓಡುತ್ತಾ ಇರುತ್ತಾರೆ. ಸರ್ವಿಸ್ ಮಾಡಿರಿ. ಇಲ್ಲಿ ಕುಳಿತು ಏನು ಮಾಡುತ್ತೀರಿ? ತಂದೆ ತಿಳಿಸುತ್ತಿದ್ದರೆ, ಯಾರೇ ಆಗಲಿ ಮೊಟ್ಟ ಮೊದಲು ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಿ. ಬೇಹದ್ದಿನ ತಂದೆ ಕಲ್ಪದ ಮೊದಲು ಸಹ ಬಂದಿದ್ದರು. ಸ್ವರ್ಗದ ಸ್ಥಾಪನೆಯನ್ನು ಮಾಡಿದ್ದರು. ಈಗಲೂ ತಂದೆ ಬಂದಿದ್ದಾರೆ. ತಂದೆ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇದು ರಾಜಯೋಗ ಆಗಿದೆ ಅಲ್ಲವೇ?
ನಿವೃತ್ತಿ ಮಾರ್ಗದವರ ಧರ್ಮವೇ ಬೇರೆಯಾಗಿದೆ. ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ರಾಜಯೋಗ ಸ್ವಯಂ ಭಗವಂತನೇ ಬಂದು ನಾವು ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ಈ ಲಕ್ಷ್ಮೀನಾರಾಯಣರು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದರು. ಈಗ ವಿಕಾರಿ ಪ್ರವೃತ್ತಿ ಮಾರ್ಗ ಇದೆ. ಈ ದೇವತೆಗಳ ಮುಂದೆ ಹೋಗಿ ನೀವು ಪವಿತ್ರರು, ನಾವು ಅಪವಿತ್ರರಾಗಿದ್ದೇವೆ ಎಂದು ಮಹಿಮೆ ಮಾಡುತ್ತಾರೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ದೇವತೆಗಳ ಮುಂದೆ ಹೋಗಿ ಯಾಕೆ ತಲೆ ಬಗ್ಗಿಸುತ್ತಾರೆ ಎಂದು. ದೇವತೆಗಳು ಸಹ ಕೆಳಗಿಳಿಯುತ್ತಾ ಬಂದಿದ್ದಾರೆ. ನಾವು ಪುರುಷಾರ್ಥ ಮಾಡಿ ಮತ್ತೆ ದೇವತೆಗಳ ರೀತಿ ಆಗಬೇಕಾಗಿದೆ. ಅಂದ ಮೇಲೆ ಆಂತರ್ಯದಲ್ಲಿ ನೀವು ಮಕ್ಕಳಿಗೆ ಖುಷಿ ಇರಬೇಕಲ್ಲವೇ? ನಿಮ್ಮನ್ನು ನೀವು ನೋಡಿಕೊಳ್ಳಿರಿ, ನಾನು ಯೋಗ್ಯ ಆಗಿದ್ದೇನಾ? ನಾರದ ಭಕ್ತನಿಗೂ ಸಹ ಹೇಳಲಾಯಿತು, ಲಕ್ಷ್ಮಿಯನ್ನು ವರಿಸಲು ನೀನು ನಿನ್ನ ಮುಖವನ್ನು ನೋಡಿಕೋ ಎಂದು. ಮುಖವನ್ನು ನೋಡಿಕೊಂಡ ಮುಖವೂ ಸಹ ಮಂಗನ ರೀತಿಯಾಗಿತ್ತು. ನೀವು ಮಕ್ಕಳು ಸಹ ಹೇಳಬಹುದು, ಇಲ್ಲಿ ಯಾರೂ ಸಹ ನಮ್ಮನ್ನು ದೇವತೆಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಸತ್ಯಯುಗದ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುವಂಥವರು ತಂದೆ ಒಬ್ಬರೇ ಆಗಿದ್ದಾರೆ. ಈ ಜ್ಞಾನವನ್ನು ಅನ್ಯರಿಗೆ ನೀವು ತಕ್ಷಣ ತಿಳಿಸಿಕೊಡಬಹುದು. ಕೆಲವರು ಅವಶ್ಯವಾಗಿ ಒಂದಲ್ಲ ಒಂದು ಜ್ಞಾನವಾದ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ. ಆದರೆ ಈ ಸಂದೇಶ ಎಲ್ಲರಿಗಾಗಿ ಇದೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ತಂದೆ ಪತಿತ ಪಾವನ ಆಗಿದ್ದಾರೆ. ಒಬ್ಬ ತಂದೆಯನ್ನೇ ನೆನಪು ಮಾಡಿದಾಗ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ. ಎಲ್ಲ ಧರ್ಮದವರು ಸೇರಿ ಒಂದು ಧರ್ಮದವರಾಗುತ್ತಾರೆ ಎಂದು ಅರ್ಥ ಅಲ್ಲ. ಈ ರೀತಿ ಆಗಲೂ ಸಾಧ್ಯವಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಮನುಷ್ಯರ ಬುದ್ಧಿ ಎಷ್ಟೊಂದು ಮೂರ್ಖರ ರೀತಿ ಇದೆ. ಕೆಲವರು ಏನನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಈಗ ನೀವು ಅನ್ಯರಿಗೆ ತಿಳಿಸಿಕೊಡಿರಿ. ನೀವು ಭಾರತವಾಸಿಗಳೇ ಸತೋ ಪ್ರಧಾನ ಆಗಿದ್ದೀರಿ, ನಂತರ ನೀವೇ ತಮೋ ಪ್ರಧಾನ ಆಗಿದ್ದೀರಿ. ಈಗ ಮತ್ತೆ ಸತೋ ಪ್ರಧಾನರಾಗಬೇಕು. ನಿಮ್ಮ ಆಂತರ್ಯದಲ್ಲಿ ನಿಮ್ಮ ಮನಸ್ಸು ನಾನು ಸೇವೆ ಮಾಡುತ್ತಿಲ್ಲ ಎನ್ನುವುದು ತಿನ್ನುತ್ತಿರುತ್ತದೆ. ಸರ್ವಿಸ್ ಮಾಡುವುದಕ್ಕಾಗಿ ಹೊರಗಡೆ ಹೋಗಬೇಕು. ಹೊರಗಡೆಗೆ ಹೋಗಿನೇ ಸಂದೇಶವನ್ನು ಕೊಟ್ಟು ಬನ್ನಿರಿ. ಭಗವಾನು ವಾಚ ಇದೆ, ನನ್ನೊಬ್ಬನನ್ನೇ ನೆನಪು ಮಾಡುವುದರಿಂದ ನೀವು ದೇವತೆಗಳಾಗುತ್ತೀರಿ. ಈ ಸಂದೇಶವನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಅವರೆಲ್ಲರೂ ಸಹ ಯಾವುದೇ ಬೆಲೆ ಇಲ್ಲದವರು ಎಂದು ಹೇಳಲಾಗುತ್ತದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಸಹ ಸೇವೆ ಮಾಡುವುದಿಲ್ಲ ಎಂದರೆ ಆಗ ಪದವಿನೂ ಸಹ ನಾವು ಮಕ್ಕಳಿಗೆ ಸಿಗುವುದಿಲ್ಲ. ನಾವು ಪುರುಷಾರ್ಥ ಮಾಡಬೇಕು. ನಾವು ಸಹ ಸುಗಂಧಭರಿತ ಹೂಗಳಾಗಬೇಕು. ಬಾಬಾ ಪ್ರತಿದಿನ 2-3 ಪ್ರಕಾರದ ಹೂಗಳನ್ನು ತೆಗೆದುಕೊಂಡು ಬರುತ್ತಿರುತ್ತಾರೆ. ಆದರೆ ಇಂದು ಬಾಬಾ ಎಕ್ಕದ ಹೂವನ್ನು ಇಲ್ಲಿ ತಂದಿದ್ದಾರೆ. ಬನಾರಸ್ನಲ್ಲಿ ಸೇವೆ ಮಾಡುವುದಕ್ಕೆ ಮಕ್ಕಳ ಸಹಯೋಗ ಬೇಕು. ಈ ಸಮಯದಲ್ಲಿ ಅಲ್ಲಿ ಸರ್ವೀಸಿನ ವೃದ್ಧಿ ಆಗುತ್ತಿದೆ. ತಂದೆ ಹೇಳುತ್ತಿದ್ದಾರೆ, ಎಲ್ಲಿ ಸರ್ವೀಸನ್ನು ನೋಡುತ್ತೀರಿ ಅಲ್ಲಿ ಅಕ್ಕಪಕ್ಕದವರು ಸುತ್ತಮುತ್ತಲಿನವರು ಸೇರಿ ಸೇವೆಗೆ ಸಹಯೋಗ ಕೊಡಬೇಕು. ಅಲ್ಲಿ ಸರ್ವಿಸ್ ಚೆನ್ನಾಗಿ ಆಗುತ್ತದೆ. ತಂದೆಗೆ ಸದಾ ವಿಚಾರ ಇರುತ್ತದೆ. ಅಲ್ಲಿಂದಲೇ ವಿದ್ವಾಂಸರು ಪಂಡಿತರು ರೆಡಿಯಾಗಿ ಬರುತ್ತಾರೆ. ಕಲ್ಕತ್ತಾದವರಿಗೂ ಸಹ ನೀವು ಪತ್ರವನ್ನು ಬರೆಯಿರಿ. ಶಾಂತಿ ನಿಕೇತನ ಬಹಳ ಚೆನ್ನಾಗಿದೆ, ಆ ಕಡೆ ಮ್ಯೂಸಿಯಮನ್ನು ತೆರೆಯಿರಿ ಎಂದು ಹೇಳಿರಿ. ನಿಮ್ಮ ಹೆಸರು ಈಗ ಎಷ್ಟು ಚೆನ್ನಾಗಿದೆ. ತಂದೆ ತಿಳಿಸುತ್ತಿದ್ದಾರೆ, ಮದುವೆಗೋಸ್ಕರ ಯಾವ ಹಾಲನ್ನು ಕಟ್ಟಿಸಿದ್ದಾರೆ ಅವರ ಹತ್ತಿರವೂ ಹೋಗಿ ನೀವು ಜ್ಞಾನವನ್ನು ತಿಳಿಸಿರಿ. ಧರ್ಮಶಾಲೆಯಲ್ಲಿ ಮದುವೆಗಳನ್ನು ಮಾಡಿಸುತ್ತಿರುತ್ತಾರೆ, ಅವರಿಗೂ ಸಹ ನೀವು ಹೋಗಿ ಜ್ಞಾನ ತಿಳಿಸಿರಿ. ಲಕ್ಷ್ಮೀನಾರಾಯಣರ ಚಿತ್ರವನ್ನು ರೆಡಿ ಮಾಡಿಸಿರಿ. ವಿಶಾಲ ಬುದ್ಧಿಯುಳ್ಳಂಥ ಮಕ್ಕಳು ಯಾರಿರುತ್ತಾರೆ ಅವರು ದೊಡ್ಡ ಸೈಜಿನಲ್ಲಿ ಚಿತ್ರಗಳನ್ನು ಮಾಡಿಸಲು ಇಷ್ಟಪಡುತ್ತಾರೆ. ಸರ್ಕಾರದ ಕ್ಯಾಲೆಂಡರ್ಸ್ಗಳು ಕೂಡ ಬಹಳ ದೊಡ್ಡದಾಗಿ
ರೆಡಿ ಮಾಡುತ್ತಾರೆ. ಸಣ್ಣ ಚಿತ್ರಗಳ ಆಸಕ್ತಿಯನ್ನು ಯಾರು ಇಟ್ಟುಕೊಳ್ಳುತ್ತಾರೆ ಅಂಥವರ ಬಗ್ಗೆ ಬಾಬಾ ತಿಳಿದುಕೊಳ್ಳುತ್ತಾರೆ, ಇವರದು ಸಂಕುಚಿತ ಬುದ್ಧಿಯಾಗಿದೆ. ದೊಡ್ಡ ದೊಡ್ಡ ಚಿತ್ರಗಳ ಬಗ್ಗೆ ಜ್ಞಾನ ತಿಳಿಸುವುದು ಬಹಳ ಸಹಜ ಆಗಿದೆ. ಚಿತ್ರ ಪ್ರದರ್ಶನಗಳಲ್ಲಿ, ಮೇಳಗಳಲ್ಲಿ ಸಣ್ಣ ಚಿತ್ರಗಳನ್ನು ಇಡಬಾರದು. ದೊಡ್ಡ ಚಿತ್ರಗಳು ಬಹಳ ಚೆನ್ನಾಗಿ ಇರುತ್ತವೆ. ಯಾವಾಗ ದೊಡ್ಡ ಚಿತ್ರಗಳನ್ನು ರೆಡಿ ಮಾಡಿಕೊಂಡು ಬರುತ್ತೀರಿ, ಅದರ ಬಗ್ಗೆ ಸರ್ವಿಸ್ ಮಾಡಿರಿ. ಈ ಚಿತ್ರಗಳು ಬಹಳ ಚೆನ್ನಾಗಿದ್ದಾವೆ, ಇದರ ಬಗ್ಗೆ ಜ್ಞಾನ ತಿಳಿಸುವುದು ಬಹಳ ಸಹಜ. ಬಾಬಾ ತಿಳಿದುಕೊಳ್ಳುತ್ತಾರೆ, ಸಣ್ಣ ಬುದ್ಧಿಯುಳ್ಳಂತಹ ಮಕ್ಕಳು ದೊಡ್ಡ ದೊಡ್ಡ ಚಿತ್ರಗಳನ್ನು ಇಷ್ಟಪಡುವುದಿಲ್ಲ ಎಂದು. ರಾಜರುಗಳ ಹತ್ತಿರ, ಸರ್ಕಾರದವರ ಹತ್ತಿರ ದೊಡ್ಡ ದೊಡ್ಡ ಚಿತ್ರಗಳು ಇರುತ್ತವೆ ಅಲ್ಲವೇ? ಬಾಬನಿಗೂ ಸಹ 6-4 ಸೈಜ್ ಇಷ್ಟ ಆಗುತ್ತದೆ. ಬಹಳ ಕ್ಲಿಯರ್ ಆಗಿ ಚಿತ್ರ ಇರುತ್ತದೆ. ಬಲೆ ಸಣ್ಣ ಮನೆ ಇದ್ದರೂ ಕೂಡ ಮುಖ್ಯವಾದಂಥ ಚಿತ್ರಗಳು, ಒಂದು 6 ಚಿತ್ರಗಳನ್ನು, 6-4 ಸೈಜಿನ ಚಿತ್ರಗಳನ್ನು ಮಾಡಿಸಿ ಇಟ್ಟುಕೊಳ್ಳಿರಿ. ಸಣ್ಣ ಚಿತ್ರಗಳು ಇರಬಾರದು. 3-4 ಅಡಿಯ ಚಿತ್ರಗಳನ್ನು ಪ್ರಿಂಟ್ ಮಾಡಿಸಬಹುದು. ಇವುಗಳನ್ನು ನೀವು ಎಲ್ಲಿ ಬೇಕಾದರೂ ತೆಗೆದುಕೊಂಡು ಹೋಗಬಹುದು. ಕಲ್ಲು ಬುದ್ಧಿಯುಳ್ಳಂತಹ ಮಕ್ಕಳಿಗೆ ಜ್ಞಾನ ತಿಳಿಸುವುದರಲ್ಲಿ ಎಷ್ಟು ಪರಿಶ್ರಮ ಇದೆ ಎನ್ನುವುದು ಮಕ್ಕಳಿಗೆ ಗೊತ್ತಿದೆ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದರೆ ಪರಿಶ್ರಮ ಪಡಲೇಬೇಕು. ಶಿವ ತಂದೆಯ ಜೊತೆಗೆ ನಿಮ್ಮ ನಿಶ್ಚಿತಾರ್ಥ ಎಂದು ಹೇಳುತ್ತಾರಲ್ಲವೇ? ಶಿವಬಾಬಾ ಪತಿಗಳಿಗೂ ಪತಿಯಾಗಿದ್ದಾರೆ. ವಾಸ್ತವದಲ್ಲಿ ತಂದೆಗಳಿಗೂ ತಂದೆ, ಶಿಕ್ಷಕರಿಗೂ ಶಿಕ್ಷಕ, ಗುರುಗಳಿಗೂ ಗುರು ಆಗಿದ್ದಾರೆ. ಪತಿ ಎನ್ನುವ ಶಬ್ದ ಅಲ್ಲ, ತಂದೆ ಪತಿಗಳಿಗೂ ಪತಿ ಆಗಿದ್ದಾರೆ. ಶಿವಬಾಬಾ ತಂದೆಯಾಗಿದ್ದಾರಲ್ಲವೇ? ತಂದೆಯ ಜೊತೆಗೆ ಈಗ ಆತ್ಮನ ನಿಶ್ಚಯ ಹೇಗೆ ಆಗುತ್ತದೆ? ಈ ಶಬ್ದವನ್ನು ತಂದೆ ಹೇಳುತ್ತಿದ್ದಾರೆ. ಆದರೆ ಶಿವಬಾಬಾ ಹೇಳುತ್ತಾರೆ, ನಾನು ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದೇನೆ ಎಂದು ತಿಳಿಸಿಕೊಡುತ್ತಾರೆ. ಪತಿಯಾಗಲು ಸಾಧ್ಯವಿಲ್ಲ. ಇದು ತಪ್ಪಾಗುತ್ತದೆ. ಶಿವತಂದೆಯ ಚಿತ್ರದ ಉಂಗುರವನ್ನು ಧರಿಸಿಕೊಂಡೆವು ಎಂದಾಗ ನಿಶ್ಚಿತಾರ್ಥ ಆಯಿತು ಎಂದು ಅರ್ಥ ಅಲ್ಲ. ಇದು ತಂದೆಯ ನೆನಪಿಗಾಗಿ ಹಾಕಿಕೊಳ್ಳುವುದಾಗಿದೆ. ಶಿವತಂದೆಯ ನೆನಪು ಇರುತ್ತದೆ. ಕೈಯಲ್ಲಿ ಉಂಗುರವನ್ನು, ಬಾಬನ ಚಿತ್ರದ ಉಂಗುರವನ್ನು ನೋಡಿದಾಗ ಬಾಬನ ನೆನಪು ಇರುತ್ತದೆ. ಶಿವಪತಿ ಎಂದು ಹೇಳುವುದು ತಪ್ಪಾಗುತ್ತದೆ. ಇಂತಿಂಥ ಕೆಲವು ಶಬ್ದಗಳು ಬಾಯಿಂದ ಬರಬಾರದು. ತಂದೆಗೆ ಪತಿ ಎಂದು ಕರೆಯುವುದಿಲ್ಲ, ಗಾಡ್ ಫಾದರ್ ಎಂದು ಕರೆಯಲಾಗುತ್ತದೆ. ಗಾಡ್ ಹಸ್ಬೆಂಡ್ ಎಂದು ಕರೆಯುವುದಿಲ್ಲ. ಆದ್ದರಿಂದ ಮಕ್ಕಳು ವಿಚಾರ ಮಾಡಿ ಕೆಲವು ಶಬ್ದಗಳನ್ನು ಮಾತನಾಡಬೇಕು. ಯಾವುದೇ ಉಲ್ಟಾ ಶಬ್ದಗಳು ನಮ್ಮ ಬಾಯಿಂದ ಬರಬಾರದು. ಭಗವಂತ ಏನು ಕಲಿಸುತ್ತಿದ್ದಾರೆ? ಇಂತಿಂಥ ಮಾತುಗಳನ್ನು ಸ್ವಲ್ಪ ಕರೆಕ್ಟ್ ಮಾಡಿಕೊಳ್ಳಿರಿ. ಮುಖ್ಯವಾಗಿ 3 ಸಂಬಂಧಗಳಿದ್ದಾವೆ: ತಂದೆ, ಶಿಕ್ಷಕ, ಸದ್ಗುರು. ಶಿವಬಾಬಾ ನಾವು ಆತ್ಮರುಗಳ ತಂದೆಯಾಗಿದ್ದಾರೆ. ಸಹೋದರ ಸಹೋದರಿಯರೆಲ್ಲರಿಗೂ ತಂದೆಯಾಗಿದ್ದಾರೆ. ನಾವೆಲ್ಲ ದತ್ತು ಮಕ್ಕಳಾಗಿದ್ದೇವೆ. ನಾವು ಮಕ್ಕಳನ್ನು ತಂದೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ. ಇವರ ಬಗ್ಗೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಶಿವಬಾಬಾ ಸಲಹೆ ಕೊಡುತ್ತಿರುತ್ತಾರೆ. ಈ ಜ್ಞಾನ ಬಹಳ ವಿಚಿತ್ರವಾಗಿದೆ. ಈ ಜ್ಞಾನದಲ್ಲಿ ಕೆಲವೊಮ್ಮೆ ಮಕ್ಕಳು ಕಿರಿಕಿರಿಯೂ ಮಾಡುತ್ತಾರೆ. ಇನ್ನು ಕೆಲವರು ತಮ್ಮನ್ನು ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ. ಅವರಿಗೆ ಹೇಳಿರಿ, ಪತಿತ ವ್ಯಕ್ತಿಗಳು ತಮ್ಮನ್ನು ತಾವು ಭಗವಂತ ಎಂದು ಕರೆದುಕೊಳ್ಳುತ್ತಾರೆ. ಆದರೆ ಬುದ್ಧಿ ಇಲ್ಲದಂಥ ಮಕ್ಕಳು ಏನೂ ಸಹ ವಿಚಾರ ಮಾಡುತ್ತಿಲ್ಲ. ಯಾವಾಗ ಮಕ್ಕಳು ಒಳ್ಳೆ ಸರ್ವಿಸ್ ಮಾಡುತ್ತಾರೆ, ಆ ಮಕ್ಕಳನ್ನು ಆ ಕಡೆ ಈ ಕಡೆ ಕರೆಯುತ್ತಾ ಇರುತ್ತಾರೆ. ಮಕ್ಕಳು ಸೇವೆಗಾಗಿ ಅನೇಕ ಕಡೆ ಹೋಗಬೇಕಾಗುತ್ತದೆ. ಪರಸ್ಪರ ಸೇವೆಗಾಗಿ ಅಲ್ಲಿ ಇಲ್ಲಿ ನಾವು ಹೋದಾಗ 1-2 ದಿನ ನಿಮಗೆ ಯಾವ ನಷ್ಟವೂ ಆಗುವುದಿಲ್ಲ. ದೆಹಲಿಯಿಂದ ಒಂದು ಪತ್ರ ಬರುತ್ತದೆ. ಬಹಳ ಚೆನ್ನಾಗಿ ಪತ್ರ ಬರೆದಿದ್ದಾರಲ್ಲವೇ?
ಎಲ್ಲಿ ಮ್ಯೂಸಿಯಂ ಇದೆ ಅಲ್ಲಿ ಸೇವೆಗಾಗಿ ಹೋಗಿರಿ. ಈ ರೀತಿ ಇನ್ವಿಟೇಷನ್ ಕಾರ್ಡ್ಸ್ಗಳನ್ನು ಕಳಿಸಿಕೊಡುವುದು ಬಹಳ ಒಳ್ಳೆಯದು. ತಂದೆ ಬಂದಿರುವುದೇ ಮಕ್ಕಳಿಗೆ ಓದಿಸುವುದಕ್ಕೋಸ್ಕರ. ನೀವು ಮಕ್ಕಳು ನಾವು ಓದುತ್ತಿದ್ದೇವೆ ಎಂದು ಹೇಳುತ್ತೀರಿ. ಭಗವಾನ್ ವಾಚ ಇದೆ, ನಾನು ನೀವು ಮಕ್ಕಳಿಗೆ ಓದಿಸುತ್ತಿದ್ದೇನೆ. ನಿಮ್ಮನ್ನು ರಾಜರುಗಳಿಗೂ ರಾಜರನ್ನಾಗಿ ಮಾಡುತ್ತಿದ್ದೇನೆ. ಇದು ಶಿಕ್ಷಣ ಆಗಿದೆಯಲ್ಲವೇ? ಸಿಂಗಲ್ ಕಿರೀಟಧಾರಿಯುಳ್ಳಂಥವರು ಡಬಲ್ ಕಿರೀಟಧಾರಿಗಳ ಮುಂದೆ ತಲೆಬಾಗಿಸುತ್ತಾರೆ. ತಂದೆ ನಾವು ಮಕ್ಕಳನ್ನು ರಾಜರುಗಳಿಗೂ ರಾಜರನ್ನಾಗಿ ಮಾಡುತ್ತಿದ್ದಾರೆ. ಇಂತಹ ಮಾತುಗಳನ್ನು ಯುಕ್ತಿಯಿಂದ ಬರೆಯಬೇಕು. ಭಗವಾನ್ ವಾಚ ಇದೆ, ಮಕ್ಕಳೇ ನಾನು ನಿಮ್ಮನ್ನು ರಾಜರುಗಳಿಗೂ ರಾಜರನ್ನಾಗಿ ಮಾಡುತ್ತಿದ್ದೇನೆ. ಈ ಟಾಪಿಕ್ ಮುಖ್ಯವಾಗಿದೆ. ರಾಜರುಗಳಿಗೂ ರಾಜರನ್ನಾಗಿ, ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ. ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಕುಳಿತುಕೊಂಡರೆ ನಿಮ್ಮ ಅಮೃತ ವೇಳೆಯೂ ಆಗುತ್ತದೆ. ಆ ಸಮಯ ವಿಚಾರ ಸಾಗರ ಮಂಥನ ಮಾಡಲು ಬಹಳ ಶುದ್ಧವಾಗಿರುತ್ತದೆ. ರಾತ್ರಿಯ ವೇಳೆ ವಾತಾವರಣ ಹಾಳಾಗಿರುತ್ತದೆ. ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು. ರಾತ್ರಿ 10 ಗಂಟೆಗೆ ಮಲಗಬೇಕು, ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಇಷ್ಟು ನಿದ್ದೆ ಸಾಕಾಗುತ್ತದೆ. ಜಾಸ್ತಿ ನಿದ್ದೆ ಮಾಡಬಾರದು. ಅವಶ್ಯವಾಗಿ ಭಾಷಣ ಮಾಡುವಂಥ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು. ನೀವು ಪಾಯಿಂಟ್ಸ್ಗಳನ್ನು ಬರೆಯಬೇಕು ಹಾಗೂ ಬರೆದುಕೊಂಡ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ನೋಡಬೇಕು. ನಿಮ್ಮ ಅಭ್ಯಾಸ ವೃದ್ಧಿಯಾಗುತ್ತಾ ಹೋದಂತೆ ನಿಮಗೆ ಪಕ್ಕಾ ಆಗುತ್ತದೆ. ಮಕ್ಕಳು ಸರ್ವೀಸಿಗಾಗಿ ಬಹಳ ವಿಚಾರ ಮಾಡಬೇಕು. ನೀವು ಮಕ್ಕಳು ಬಹಳ ಸೇವೆ ಮಾಡಲು ಸಾಧ್ಯ. ನೀರಿನಿಂದ ಪಾಪ ನಾಶ ಆಗುತ್ತದೆಯಾ? ಆತ್ಮದ ಪಾಪ ತೊಳೆಯುತ್ತದೆಯೋ ಅಥವಾ ಶರೀರದ ಪಾಪ ತೊಳೆಯುತ್ತದೆಯೋ? ಪ್ರಶ್ನೆ ಮಾಡಿರಿ. ಆತ್ಮ ನಿರ್ಲೇಪ ಆಗಲು ಸಾಧ್ಯವಿಲ್ಲ. ಮನುಷ್ಯಾತ್ಮರುಗಳಿಗೆ ಬಹಳಷ್ಟು ಪುರ್ಸೊತ್ತು ಇದೆ. ಮಂದಿರಗಳಿಗೂ ಹೋಗುತ್ತಾರೆ, ಧರ್ಮಶಾಲೆಗಳಿಗೂ ಹೋಗುತ್ತಾರೆ. ಅಲ್ಲಿ ಹೋಗಿ ಇರುವುದಕ್ಕೆ ಅಷ್ಟೊಂದು ಖರ್ಚಾಗುವುದಿಲ್ಲ. ಪ್ರಾರಂಭದಲ್ಲಿ ಬಾಬಾ ಬಹಳ ಕಠೋರವಾದಂತಹ ಮುರುಳಿಯನ್ನು ನುಡಿಸುತ್ತಿದ್ದರು. ನಾಯಿಯ ಬುದ್ಧಿಯವರಂತೆ ಆಗಿದ್ದೇವೆ ಎನ್ನುವಂಥ ಶಬ್ದಗಳನ್ನು ಹೇಳುತ್ತಿದ್ದರು. ಸ್ವಯಂ ತಾವೂ ಅಮೃತ ಕುಡಿಯುವುದಿಲ್ಲ, ಬೇರೆಯವರಿಗೂ ಅಮೃತವನ್ನು ಕುಡಿಯಲು ಬಿಡುವುದಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಿದ್ದರು. ಬಾಬಾ ಬಹಳ ಜೋರಾಗಿ ವಾಣಿಯ ಶಬ್ದಗಳನ್ನು ಹೇಳುತ್ತಿದ್ದರು. ವಿಷಕ್ಕೋಸ್ಕರ ಅಂದರೆ ವಿಕಾರಕ್ಕೋಸ್ಕರ ದೊಡ್ಡ ಗಲಾಟೆಯನ್ನೇ ಮಾಡುತ್ತಿದ್ದರು. ಕೋರ್ಟಿನಲ್ಲೂ ಸಹ ಬಾಬನಿಗೆ ಹೇಳುತ್ತಿದ್ದರು, ಇವರಿಗೆ ಹೇಳಿರಿ ಬೇರೆಯವರಿಗೆ ವಿಷ ಕೊಡಲು ಅನುಮತಿ ಕೊಡಿ ಎಂದು. ಅರೆ, ನಾವು ಭಗವಂತನ ಮಹಾವಾಕ್ಯವನ್ನು ಓದಿ ತಿಳಿಸುತ್ತಿದ್ದೇವೆ. ಭಗವಂತನ ಮಹಾವಾಕ್ಯದಲ್ಲಿ ಇದೆ, ಕಾಮ ಮಹಾಶತ್ರುವಾಗಿದೆ, ಪಾವನರಾಗಬೇಕು. ಗೀತೆಯ ವಚನವಾಗಿದೆ. ನಾನು ಏನು ಹೇಳಬೇಕು ಎಂದು ಬಾಬಾ ಹೇಳುತ್ತಿದ್ದರು. ನೀವು ಓದುವುದಲ್ಲ ಹೇಳಿರಿ ಎಂದು ಹೇಳುತ್ತಿದ್ದರು. ಒಳ್ಳೆಯದು, ಹೇಳುತ್ತೇನೆ. ಆಗ ಮನಸ್ಸಿನಲ್ಲಿ ಬಾಬಾ ತಿಳಿದುಕೊಳ್ಳುತ್ತಿದ್ದರು, ನನ್ನ ಮಕ್ಕಳು ಬುದ್ಧಿವಂತರಿದ್ದಾರೆ, ಆದರೆ ಅವರಿಗೂ ಸ್ವಲ್ಪ ಗೌರವ ಕೊಡಬೇಕು. ರಾಜಿ ಮಾಡಿಕೊಂಡು ಯುಕ್ತಿಯಿಂದ ನಡೆದುಕೊಳ್ಳಬೇಕು. ಎಷ್ಟೊಂದು ಜಗಳ ಆಗುತ್ತದೆ. ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆ ಎಂದು ಎಲ್ಲರೂ ನಿಮ್ಮ ಮನೆಯಿಂದ ಪತ್ರವನ್ನು ಬರೆಸಿಕೊಂಡು ತೆಗೆದುಕೊಂಡು ಬನ್ನಿರಿ ಎಂದು ಹೇಳಿದರು. ಎಷ್ಟೊಂದು ಗಲಾಟೆಯಾಯಿತು. ಪತ್ರಿಕೆಯಲ್ಲೂ ಬಂದಿತ್ತು, ಒಬ್ಬ ಕೃಷ್ಣ ಬಂದಿದ್ದಾನೆ, ಅವನಿಗೆ 16,108 ಜನ ರಾಣಿಯರು ಬೇಕು ಎಂದು. ಈಗ ಈ ರೀತಿ ಒಬ್ಬೊಬ್ಬರಿಗೆ ಕುಳಿತುಕೊಂಡು ಹೇಳಿ ತಲೆ ಕೆಡಿಸಿಕೊಳ್ಳಲು ಆಗುತ್ತದೆಯೇನು? ಪತ್ರಿಕೆಯ ಮೂಲಕವೇ ಕೆಲಸ ಆಗುತ್ತದೆ. ಮುಂದೆ ಹೋದಂತೆ ಪತ್ರಿಕೆಗಳು ಸಾಕಷ್ಟು ಬರುತ್ತವೆ. ಆ ಪತ್ರಿಕೆಯವರು ನಿಮ್ಮ ಮಹಿಮೆಯನ್ನು ಬಹಳ ಮಾಡುತ್ತಾರೆ. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ ಎನ್ನುವುದನ್ನು ಅವಶ್ಯವಾಗಿ ತಿಳಿಸಿರಿ. ಪಾವನರಾಗಿರಿ. ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದು ಇದು ತಂದೆಯ ಕೆಲಸವಾಗಿದೆ.
ಇಂತಹ ಯುಕ್ತಿಯ ಮಾತುಗಳನ್ನು ಹುಡುಕಿರಿ. ಒಬ್ಬ ತಂದೆಯೇ ಫ್ಯಾಮಿಲಿ ಪ್ಲಾನಿಂಗ್ ಪರಿವಾರದ ಯೋಜನೆಯ ಕಾರ್ಯವನ್ನು ಮಾಡಿಸುತ್ತಾರೆ. ಬ್ರಹ್ಮನ ಮೂಲಕ ಫ್ಯಾಮಿಲಿ ಪ್ಲಾನಿಂಗನ್ನು ಸ್ಥಾಪನೆ ಮಾಡಿಸುತ್ತಿದ್ದಾರೆ. ಯಾರೆಲ್ಲ ಇದ್ದಾರೆ ಅವರ ಎಲ್ಲರ ವಿನಾಶ ಶಂಕರನ ಮೂಲಕ ಆಗುತ್ತದೆ. ಒಂದೇ ಪರಿವಾರದ ಪಾಲನೆ ಆಗುತ್ತದೆ. ಸತ್ಯಯುಗದಲ್ಲಿ ಯಾವುದೇ ಧರ್ಮ ಇರುವುದಿಲ್ಲ. ಹೇಗೆ ತಂದೆ ತಿಳಿಸಿಕೊಡುತ್ತಿದ್ದಾರೆ ಅದೇ ರೀತಿ ನೀವು ಮಕ್ಕಳು ಸಹ ತಿಳಿಸಿಕೊಡಬೇಕು. ಸೇವಾದಾರಿ ಮಕ್ಕಳು ಸಹ ಬಹಳ ಕಡಿಮೆ ಇದೆ. ಆದರೆ ಮಾಯೆಯ ಗ್ರಹಚಾರ ಮಕ್ಕಳ ಮೇಲೆ ಈ ರೀತಿ ಕುಳಿತುಕೊಳ್ಳುತ್ತದೆ. ಆ ಮಕ್ಕಳು ಮೇಲೆ ಹಾರಲು ಸಾಧ್ಯವಿಲ್ಲ. ಕಲ್ಲು ಬುದ್ಧಿಯವರಾಗಿದ್ದಾರೆ. ಬಲೆ ಬಾಬನ ಮಾತುಗಳನ್ನು ಬರೆದುಕೊಳ್ಳುತ್ತಾರೆ, ಆದರೆ ಧಾರಣೆಯಾಗುವುದಿಲ್ಲ. ತಂದೆಗೆ ಸೇವಾದಾರಿ ಮಕ್ಕಳೇ ಪ್ರಿಯ ಆಗುತ್ತಾರೆ. ತಂದೆಗೆ ಗೊತ್ತಿದೆ ಯಾರು ಒಳ್ಳೆ ಸೇವೆ ಮಾಡುವಂಥವರು, ಯಾರು ಡಿಸ್ಸರ್ವಿಸ್ ಮಾಡುವಂಥವರು ಎಂದು ಗೊತ್ತಿದೆ. ತಮ್ಮ ಮನಸ್ಸಿಗೆ ತಾವೇ ಕೇಳಿಕೊಳ್ಳಿರಿ, ನಾನು ತಂದೆಯ ನೆನಪಿನಲ್ಲಿ ಇದ್ದು ಅಡುಗೆ ಮಾಡುತ್ತಿದ್ದೇನಾ ಅಥವಾ ಮರೆತು ಹೋಗುತ್ತಿದ್ದೇನಾ? ಜ್ಞಾನವನ್ನು ತಿಳಿಸುವುದಕ್ಕೆ ಬಹಳ ಯುಕ್ತಿಗಳು ಬೇಕು. ಮಂತ್ರಿಗಳನ್ನು ಸಹ ನೀವು ಕರೆಸಬಹುದು ಕಾರ್ಯಕ್ರಮಕ್ಕೆ. ಭಾಷಣ ಮಾಡುವಾಗಲೂ ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಿಕೊಡಿರಿ. ಆದರೆ ಕೆಲವು ಮಕ್ಕಳು ಮಾತ್ರ ವಿಚಾರ ಸಾಗರ ಮಂಥನ ಮಾಡಿ ಇಂತಹ ಕೆಲವು ಪಾಯಿಂಟ್ಸ್ಗಳನ್ನು ತೆಗೆದು ಸೇವೆಯಲ್ಲಿ ಸಹಯೋಗ ಕೊಡುತ್ತಾರೆ. ಸ್ವಯಂ ಭಗವಂತ ಮೇಲಿನಿಂದ ಪ್ರೇರಣೆ ಕೊಡುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಆ ರೀತಿ ಅಲ್ಲ, ನಾನು ಬಂದಿರುವುದು ಪತಿತರಿಂದ ಪಾವನರನ್ನಾಗಿ ಮಾಡುವ ದಾರಿಯನ್ನು ತೋರಿಸಲು. ಇದು ಬಹಳ ಸ್ಪಷ್ಟವಾಗಿದೆ. ಬ್ರಹ್ಮನ ಮೂಲಕ ಪಾವನ ಜಗತ್ತಿನ ಸ್ಥಾಪನೆಯಾಗುತ್ತದೆ. ಪತಿತ ಎಲ್ಲವೂ ವಿನಾಶ ಆಗುತ್ತದೆ. ಈ ಪ್ಲಾನಿಂಗ್ ಬಹಳ ಚೆನ್ನಾಗಿದೆ. ಹೊಸ ಜಗತ್ತಿನಲ್ಲಿ ಯಾರು ಇದ್ದರು ಎನ್ನುವುದನ್ನು ವಿಚಾರ ಮಾಡಿರಿ. ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡುವುದು ತಂದೆಯ ಕೆಲಸವೋ ಅಥವಾ ಈ ಮಿನಿಸ್ಟರ್ಗಳ ಕೆಲಸವೋ? ಇಂತಹ ಬೋರ್ಡ್ಗಳನ್ನು ಬರೆದು ಹೊರಗಡೆ ಹಾಕಿರಿ. ನೀವು ಮಕ್ಕಳಿಗೆ ಗೊತ್ತಿದೆ, ಇಂತಹ ಮಾತುಗಳನ್ನು ಎಲ್ಲರೂ ಹೇಳಲು ಸಾಧ್ಯವಿಲ್ಲ. ಆದರೆ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ವಿಚಾರ ಸಾಗರ ಮಂಥನ ಮಾಡಿ ಪಾಯಿಂಟ್ಸ್ಗಳನ್ನು ಬರೆಯಿರಿ. ಪಾಯಿಂಟ್ಸ್ಗಳನ್ನು ಬರೆದು ರೆಡಿ ಇಡಬೇಕು. ಆದರೆ ಕೇವಲ ಪಾಯಿಂಟ್ಸ್ಗಳನ್ನು ಬರೆಯುವುದರಿಂದ ಏನು ಲಾಭವಿದೆ? ಚಾರ್ಟನ್ನು ಮಕ್ಕಳು ಬರೆಯುತ್ತಾರೆ ಹಾಗೂ ಅವರ ನಡತೆಯೂ ಉಲ್ಟಾ ಇರುತ್ತದೆ. ಇದರಿಂದ ಏನು ಲಾಭ ಇದೆ? ಈ ರೀತಿ ಹೇಳಿದಾಗ ಎಲ್ಲ ಮಕ್ಕಳಿಗೂ ಗೊತ್ತಾಗುತ್ತದೆ ನಮ್ಮ ನಡತೆಯಲ್ಲಿ ಎಲ್ಲಿ ವ್ಯತ್ಯಾಸವಿದೆ ಎಂದು. ತಂದೆ ಹೇಳುತ್ತಾರೆ, ನಡತೆಯಲ್ಲಿ ಎಲ್ಲಿ ವ್ಯತ್ಯಾಸವಿದೆ, ಮಾತಿನಲ್ಲಿ ಮಧುರತೆ ಎಲ್ಲಿದೆ? ಕೆಲವರು ಲೋಭಿಗಳು ಬಹಳ ಇದ್ದಾರೆ. ಕೇವಲ ಇಡೀ ದಿನ ತಿನ್ನುತ್ತಲೇ ಇರುತ್ತಾರೆ. ಈ ರೀತಿ ತಿನ್ನುತ್ತಾ ಇದ್ದರೆ ನಿಮ್ಮ ಹೊಟ್ಟೆ ಬೆಲೂನಿನ ರೀತಿ ಊದಿಕೊಳ್ಳುತ್ತದೆ. ಮುಖ್ಯ ಮಾತನ್ನು ತಂದೆ ತಿಳಿಸುತ್ತಿದ್ದಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಆತ್ಮದೊಳಗಿನ ಕಲ್ಮಶ ಹೊರಟು ಹೋಗುತ್ತದೆ. ಬಹಳ ಫಸ್ಟ್ ಕ್ಲಾಸ್ ಆದಂಥ ಪದವಿಯನ್ನು ಪಡೆದುಕೊಳ್ಳುತ್ತೀರಿ. ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ಆದರೆ ಆ ತಂದೆಯನ್ನು ಮಕ್ಕಳು ನೆನಪು ಮಾಡುತ್ತಿಲ್ಲ. ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತಾರೆ. ಕೆಲವರು ಹೇಳುತ್ತಾರೆ, ಬಟ್ಟಿ ಮಾಡಿಸಿರಿ, ಎದುರಿಗೆ ಕುಳಿತು ಯೋಗ ಮಾಡಿಸಿರಿ ಎಂದು ಹೇಳುತ್ತಾರೆ. ಆಗ ಬಾಬನಿಗೆ ಗೊತ್ತಾಗುತ್ತದೆ ಇವರಲ್ಲಿ ಯಾವ ಜ್ಞಾನವೂ ಇಲ್ಲ. ನೆನಪು ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎನ್ನುವುದು ಅವರಿಗೆ ಗೊತ್ತಿಲ್ಲ. ಸಾಕ್ಷಾತ್ಕಾರ ಆಯಿತು ಎಂದರೆ ಅವರಿಗೆ ಬಹಳ ಖುಷಿಯಾಗುತ್ತದೆ. ತಂದೆಗೆ ಗೊತ್ತಿದೆ ಮಾಯಾ ಗ್ರಹಚಾರ ಬರುತ್ತದೆ. ಧ್ಯಾನದಲ್ಲಿ ಯಾರು ಹೋಗುತ್ತಾರೆ ಅವರ ಸ್ಥಿತಿ ಕಚ್ಚಾ ಇರುತ್ತದೆ. ಗಳಿಗೆಗೂ ಮಮ್ಮ ಬಂದರು, ಬಾಬಾ ಬಂದರು, ವಿಶ್ವಕಿಶೋರ್ ಬಂದರು ಎಂದು ಹೇಳುತ್ತಿರುತ್ತಾರೆ. ಒಮ್ಮೊಮ್ಮೆ ನಾಯಿ ಬೆಕ್ಕು ಸಹ ಬರುತ್ತದೆ. ಎಲ್ಲರೂ ಪ್ರವೇಶ ಮಾಡುತ್ತಾರೆ. ಧ್ಯಾನದಲ್ಲಿ ಹೋದಾಗ ಈ ರೀತಿ ಬೇರೆ ಬೇರೆ ಆತ್ಮಗಳು ಪ್ರವೇಶ ಮಾಡುತ್ತವೆ. ಅದಕ್ಕೆ ಕಥೆನೂ ಸಹ ಇದೆ ಎಲ್ಲವೇ?
ಪರ್ವತವನ್ನು ಹೇರುತ್ತಾ ಹೋದಾಗ ಒಂದು ನಾಯಿಯೂ ಸಹ ಜೊತೆಯಲ್ಲಿ ಹೋಯಿತು ಅಂದು. ಹೇಗೆ ಹೇಗೆ ಕಥೆಗಳನ್ನು ಬರೆದಿಟ್ಟಿದ್ದಾರೆ. ಅವೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿದ್ದಾವೆ. ಭಗವಂತನೇ ಬಂದು ನಾವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಬೇಹದ್ದಿನ ತಂದೆ ನಗು ನಗುತ್ತಲೇ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಬಾಪ್ ಹಾಗೂ ದಾದನ ನೆನಪು ಪ್ರೀತಿ. ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಮಸ್ತೆ ನಮಸ್ತೆ. ಯಾರು ಹೇಳಿದರು? ಸರಿಯಾಗಿ ಯೋಚಿಸಿರಿ, ಇದರಲ್ಲಿ ಬಹಳ ರಹಸ್ಯವಿದೆ. ವರದಾನ: ಆತ್ಮಿಕ ಡ್ರಿಲ್ನ ಅಭ್ಯಾಸಿಗಳಾಗಿರಿ. ಇಂತಹ ಅಭ್ಯಾಸ ಮಾಡಿರಿ. ನಮ್ಮ ಬುದ್ಧಿ ಎಲ್ಲಿ ಜೋಡಿಸಬೇಕೋ ಅಲ್ಲಿ ಹೋಗಿ ಸ್ಥಿತ ಆಗಬೇಕು. ಸಂಕಲ್ಪ ಮಾಡಿದಾಗ ನಮ್ಮ ಬುದ್ಧಿ ಆ ಜಾಗದಲ್ಲಿ, ಆ ಸ್ಥಾನದಲ್ಲಿ ಅಥವಾ ಆ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಈ ಆತ್ಮಿಕ ಡ್ರಿಲ್ ಸದಾ ಬುದ್ಧಿಯ ಮೂಲಕ ಮಾಡುತ್ತಿರಬೇಕು. ಈಗೀಗ ಪರಂಧಾಮ ನಿವಾಸಿ, ಈಗೀಗ ಸೂಕ್ಷ್ಮ ಅವ್ಯಕ್ತ ಫರಿಸ್ತಗಳಾಗುವುದು ಹಾಗೂ ಈಗೀಗ ಸಾಕಾರ ಕರ್ಮೇಂದ್ರಿಯಗಳ ಆಧಾರವನ್ನು ತೆಗೆದುಕೊಂಡು ಕರ್ಮಯೋಗಿಗಳಾಗುವುದು. ಇದಕ್ಕೆ ಹೇಳಲಾಗುತ್ತದೆ ಸಂಕಲ್ಪ ಶಕ್ತಿಯನ್ನು ಕಂಟ್ರೋಲ್ ಮಾಡಿಕೊಳ್ಳುವುದು. ಇದರ ಪ್ರಾಕ್ಟೀಸ್ ಕಡಿಮೆ ಇದೆ. ಇದರ ಅಭ್ಯಾಸಿಗಳಾದಾಗ ಅಂತಿಮದಲ್ಲಿ 1 ಸೆಕೆಂಡಿನ ಪರೀಕ್ಷೆಯಲ್ಲೂ ಪಾಸ್ ಆಗುತ್ತೇವೆ. ಒಳ್ಳೆಯದು. ಓಂ ನಮಃ ಶಿವಾಯ.